ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವ್ಲಾಗ್ ಜೊತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಎದ್ಬಿಟ್ಟು ಆಮ್ಲ ಜ್ಯೂಸ್ ಕುಡಿತಾ ಇದ್ದೀನಿ. ತುಂಬ ದಿನ ಆಯಿತು, ನನ್ನೆಲ್ಲ ರುಟೀನ್ ಸ್ಕಿಪ್ ಆಯಿತು, ಮಿಸ್ ಆಯಿತು. ಯೋಗ ಆಗಿರ್ಬೋದು, ಇಲ್ಲ ಇದು ಸ್ವಲ್ಪ ಬಿಸಿನೀರು ಕುಡಿಯೋದಾಗಿರ್ಬೋದು, ಎಲ್ಲ ಸ್ಕಿಪ್ ಆಗಿತ್ತು. ಇವಾಗ ಮತ್ತೆ ಸ್ವಲ್ಪ ಬ್ಯಾಕ್ ಟು ರುಟೀನ್ಗೆ ಬರೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಅದೇ ಹೇಳಿದಾಗೆ ಫ್ಯಾಮ್ಲಿ ಹೆಲ್ತ್ ಇಶ್ಯೂಸ್, ಹಾಗೆ ಗಣೇಶ ಹಬ್ಬ ಇತ್ತು. ಮತ್ತು ಒಬ್ಬಳೇ ಎಲ್ಲ ಮ್ಯಾನೇಜ್ ಮಾಡೋದ್ರಲ್ಲಿ ಬೆಳಗ್ಗೆದ್ದು ಇದಕ್ಕೆಲ್ಲ ಜ್ಞಾನ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಅನ್ನ ರಾತ್ರಿ ಉಳಿದಿತ್ತು, ಸೊ ಅದಕ್ಕೆ ಬೆಳಗ್ಗೆ ಎದ್ದು ಚಿತ್ರಾನ್ನ ಮಾಡಿದ್ದೆ. ಇಷ್ಟೇ ಮಾಡಿರಲಿಲ್ಲ, ಜಾಸ್ತಿ ಮಾಡಿದ್ದೆ. ಟಿಫಿನ್ಗೆಲ್ಲ ಹಾಕಿದ್ದೆ. ಸೊ ಇದು ಜಸ್ಟ್ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಚಿತ್ರಾನ್ನ. ಬಟಾಣಿ ಎಲ್ಲ ಹಾಕಿ ಮಾಡಿದ್ದೆ. ಟಿಫಿನ್ ಕೊಡಬೇಕಲ್ವ, ಸೊ ಅದಕ್ಕೆ ಬೆಳಗ್ಗೆ ಸ್ವಲ್ಪ ಬೇಗ ಚಿತ್ರಾನ್ನ ಮಾಡಿದ್ದೆ. ಅದಾದಮೇಲೆ ಸ್ವಲ್ಪ ಎಕ್ಸಸೈಸ್ ಮಾಡೋಣ. ಇವಾಗ ಜಾಸ್ತಿ ಮಾಡೋದಕ್ಕಾಗಲಿಲ್ಲ, ಅದಂತೂ ಮತ್ತು ಗ್ಯಾಪ್ ಕೂಡ ಆಗೋಯ್ತಲ್ವ, ಸೊ ಅದಕ್ಕೆ ಜಾಸ್ತಿ ಎಕ್ಸಸೈಸ್ ಕೂಡ ಮಾಡ್ತಾಯಿಲ್ಲ. ಒಂದು ಸ್ವಲ್ಪ ಆದಷ್ಟು ಮಾಡ್ತೀನಿ ಅಷ್ಟೇ. ಸ್ವಲ್ಪ ಯೋಗ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ತುಂಬಾ ನಾನು ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ಒಂದು 5 ನಿಮಿಷನಾದರೂ ಜ್ಞಾನ ಮಾಡಬೇಕು. ಸ್ವಲ್ಪ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ. ನಮ್ಮ ಮೈಂಡು ಸ್ವಲ್ಪನೂ ಖಾಲಿ ಕೊಟ್ಟರು ಕೂಡ ನೆಗೆಟಿವಿಟಿ ತುಂಬಾ ತುಂಬಿಕೊಳ್ಬಿಡುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ನಮಗೆಲ್ಲನೂ ನೆಗೆಟಿವ್ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಲ್ಲದೆ ನಮ್ಮ ಜೊತೆ ಕೂಡ ಏನೇ ಆದರೂ ನಮ್ಗೆ ನೆಗೆಟಿವೇ ಕಾಣುತ್ತೆ. ಅದೇ ನಾವು ಸ್ವಲ್ಪ ಜ್ಞಾನ ಅದೆಲ್ಲ ಮಾಡಿದಾಗ, ಸ್ವಲ್ಪ ದೇವ್ರ ಭಕ್ತಿ ಮಾಡಿದಾಗ ನಮ್ಮ ಜೊತೆ ಕೂಡ ಪಾಸಿಟಿವ್ ಆಗುತ್ತೆ. ಹಾಗೆ ನಾವು ಪಾಸಿಟಿವಿಟಿನ ಕೂಡ ಅಟ್ರ್ಯಾಕ್ಟ್ ಮಾಡ್ತೀವಿ. ಸೊ ಇದಾದಮೇಲೆ ನಾನು ತಿಂಡಿ ತಿಂದುಬಿಟ್ಟಿದ್ದೀನಿ, ಟೀ ಮತ್ತು ಅದೇ ಚಿತ್ರಾನ್ನ. ಅದಾದಮೇಲೆ ಚಿನ್ನು ನಿನ್ನೆ ನಾನು ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಗಣಪತಿ ನೋಡೋದಕ್ಕೆ ಹೋಗಿದ್ದೆ. ಆವಾಗ ಅಲ್ಲಿ ಸತ್ಯನಾರಾಯಣ ಪ್ರಸಾದ ಮಾಡಿಕೊಟ್ಟಿದ್ರು. ಸೊ ಅವ್ರ ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು. ಯಾವಾಗಲೂ ತಿನ್ನೋದಿಲ್ಲ ಅವರು, ಬಟ್ ಯಾಕೋ ಗೊತ್ತಿಲ್ಲ, ತುಂಬಾ ಇಷ್ಟ ಆಗಿ ತಿಂತಾಯಿದ್ರು. ಅದಕ್ಕೆ ನಾನಿವತ್ತು ಅಂದ್ಕೊಂಡೆ, ಇವತ್ತು ಮಕ್ಕಳಿಗೋಸ್ಕರ ಒಂದು ಸ್ವಲ್ಪ ರವೆ ಹಾಕಿ ಕೇಸರಿಬಾತ್ ಥರ ಶೀರಾ ಮಾಡಿಬಿಡೋಣ ಅಂಥೇಳಿ. ಸತ್ಯನಾರಾಯಣ ಪ್ರಸಾದದಲ್ಲಿ ಮಾಡೋದಕ್ಕೆ ಬಾಳೆಹಣ್ಣು ಇರಲಿಲ್ಲ ಮನೆಯಲ್ಲಿ, ಇಲ್ಲಾಂದರೆ ನಾನು ಬಾಳೆಹಣ್ಣು ಕೂಡ ಆ್ಯಡ್ ಮಾಡ್ತಾಯಿದ್ದೆ. ಬಾಳೆಹಣ್ಣು ಇಲ್ಲದೆ ಇರೋದ್ರಿಂದ ನಾನು ಸ್ವಲ್ಪ ರವೆ ಹಾಕಿ ತುಪ್ಪದಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ ಸತ್ಯನಾರಾಯಣ ಪ್ರಸಾದ ಅಂತ ಹೇಳಿದ್ರೆ ತುಪ್ಪನೇ ಜಾಸ್ತಿ ಇರುತ್ತೆ, ಅದಕ್ಕೆ ಏನೋ ಗೊತ್ತಿಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ತುಪ್ಪ ಹಾಕಿದ್ದೀನಿ. ಅದಾದಮೇಲೆ ರವೆನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಚೆನ್ನಾಗಿ ಬೆಂದ ತಕ್ಷಣ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲ್ ಆಗಿರೋ ಕೇಸರಿಬಾತ್ ರೆಡಿ ಆಗುತ್ತೆ. ಇದು ಮಕ್ಕಳಿಗೆ ಮಾತ್ರ ಮಾಡ್ತಾ ಇರೋದು. ಕೆಲವ್ರು ನೋಡಿದಾಗ ಅಂದ್ಕೊಳ್ತಾರೆ, ಇಷ್ಟು ಯಾರು ಮಾಡ್ತಾರೆ ಅಂತೇಳಿ. ಮತ್ತು ಜಾಸ್ತಿ ಮಾಡಿದರೆ ನಾನಂತೂ ತುಂಬ ಫುಡ್ಡಿ, ಮತ್ತು ಬೆಳಗ್ಗೆಯಿಂದ ಸಂಜೆ ತನಕ ನಾನು ತಿಂತಾಯಿದ್ರು. ನನಗೆ ಸ್ವೀಟ್ ಅಂತೂ ತುಂಬಾ ಇಷ್ಟ. ಅದಕ್ಕೆ ನನ್ನ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸ್ವೀಟ್ ತಿನ್ನೋದ್ರಲ್ಲಿ. ಅದೇ ಇದು ಸ್ವಲ್ಪನೇ ಮಾಡಿದರೆ ಏನಾಗುತ್ತೆ, ಮಕ್ಳಿಗೆ ಕೊಟ್ಟಾದ ತಕ್ಷಣ ನಾನೊಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಅಷ್ಟೇ ಅಲ್ವಾ. ಸೊ ಅದಕ್ಕೆ ಒಂದು ಸ್ವಲ್ಪನೇ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅಷ್ಟೇ. ಇಷ್ಟು ಮಕ್ಕಳು ತಿಂತಾರೋ ಒಂಚೂರು ನಾನು ಟೇಸ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಕೇಸರಿಬಾತು ರೆಡಿ ಆಯಿತು. ಕೇಸರಿಬಾತು, ಶೀರಾ, ಸತ್ಯನಾರಾಯಣ ಪ್ರಸಾದನೂ ಏನೋ ಗೊತ್ತಿಲ್ಲ, ಏನೋ ಒಂದು ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ ಮಕ್ಕಳಿಗೆ ತುಂಬಾ ಇಷ್ಟ ಆಯಿತು, ಇಬ್ಬರು ಇಷ್ಟಪಟ್ಟು ತಿಂದರು ಅದನ್ನು. ಆಮೇಲೆ ರಾತ್ರಿ ಬೇಳೆ ಸಾರು ಮಾಡಿದ್ದು ಉಳಿದಿತ್ತು, ಅದನ್ನೇ ಇವಾಗ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಅದೇ ಊಟ ಮಾಡೋಣ ಅಂಥೇಳಿ. ಆಮೇಲೆ ನಮ್ಮದು ಸ್ವಲ್ಪ ನೀರೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ, ಅದಕ್ಕೆ ನೀರು ಮತ್ತೆ ಬರೋದು ಅಷ್ಟು ಚೆನ್ನಾಗಿ ಕೂಡ ಬರೋದಿಲ್ಲ. ಅದಕ್ಕೆ ನೀರನ್ನು ಬಾಯ್ಲ್ ಮಾಡಿನೇ ಕುಡಿತಾ ಇದ್ದೀನಿ. ಸೊ ಇದೆಲ್ಲ ಆಗೋಯ್ತು. ಇವಾಗ ಮಕ್ಕಳು ಮಲ್ಕೊಂಡು ಏಳ್ತಾ ಇದ್ದಾರೆ. ಸೊ ಮಕ್ಕಳನ್ನ ಏಳಿಸ್ತಾ ಇದ್ದೀನಿ ಇವಾಗ. ಆಮೇಲೆ ಮಕ್ಕಳು ಎದ್ದು ಬ್ರಷ್ ಮಾಡಿದ್ದು, ಅವ್ರಿಗೆ ತಿಂಡಿ ಹಾಕ್ಕೊಟ್ಟಿದ್ದೆ. ಇವತ್ತು ಟೀಚರ್ಸ್ ಡೇ. ಸೊ ಟೀಚರ್ಸ್ ಡೇಗೆ ಕೇಕ್ ಆರ್ಡರ್ ಬಂದಿತ್ತು, ಬೇಗ ಬೇಕ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಅದಲ್ಲದೆ ಚಿನ್ನು ಇಲ್ಲಿ ಒಬ್ಬರು ಅಂದರೆ ಪರಿಚಯದವರಿದ್ದಾರೆ. ಒಂದು ಸ್ವಲ್ಪ ಟೈಮ್ ಹೋಗಿದ್ಲು ಟ್ಯೂಷನ್ಗೆ, ಇವಾಗ ಕಳಿಸ್ತಾ ಇಲ್ಲ ನಾನು. ಸೊ ಅವ್ರಿಗೆ ನಾನು ಕೇಕ್ ಕೊಡಬೇಕು ಮತ್ತು ಅವಳಿಗೆ ಇಷ್ಟ ಅಂಥೇಳಿ ಅದು ಕೂಡ ಒಂದು ಕೇಕ್ ಬೇಕ್ ಮಾಡೋಣ ಅಂಥೇಳಿ ಇವಾಗ ಸದ್ಯಕ್ಕೆ ಒಂದು ಬೇಕ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಕೇಕ್ ಬೇಕ್ ಮಾಡ್ತೀನಿ. ಸೊ ಅಲ್ಲಿ ತನಕ ಕೇಕ್ ಬೇಕಾಗೋ ತನಕ ಬಟ್ಟೆ ಎಲ್ಲ, ಇವಾಗ ಮಳೆ ಕೂಡ ಬರ್ತಾಯಿದೆ, ಬಟ್ಟೆ ಚೆನ್ನಾಗಿ ಒಣಗ್ತಾನೆ ಇಲ್ಲ. ಸೊ ಇಲ್ಲಿ ನಿನ್ನೆ ಹೊರಗಡೆ ಒಣಗಿಸಿರೋದು ಮತ್ತೆ ಈಚೆ ಕಡೆ ಒಣಗಿಸ್ಬಿಡ್ತೀನಿ. ಆಮೇಲೆ ನಾಳೆ ಬೆಳಗ್ಗೆ ಆಗೋಷ್ಟರಲ್ಲಿ ಇಲ್ಲಿ ಮಧ್ಯದಲ್ಲಿ ಬಟ್ಟೆ ಒಣಗಿರುತ್ತೆ.
ಸೊ ಈ ರೀತಿ ಸ್ವಲ್ಪ ಮಾಡ್ತಾ ಇರ್ತೀನಿ. ಅಂದರೆ ನೆಕ್ಸ್ಟ್ ಡೇ ಈಚೆ ಒಣಸ್ಬಿಟ್ಟು ಅದನ್ನಾದಮೇಲೆ ಒಂದಿನ ಬಿಟ್ಟು ತೆಗಿತೀನಿ. ಇಲ್ಲಾಂದರೆ ಬಟ್ಟೆ ಸ್ವಲ್ಪ ಒದ್ದೆ ಹಾಗೆ ಇರುತ್ತೆ, ಅದಕ್ಕೋಸ್ಕರನೇ. ಇವಾಗ ಅದೆಲ್ಲ ಆಯಿತು. ಇವಾಗ ಬೆಡ್ರೂಮ್ಗೆ ಬಂದು ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಬೇಕು, ಬಟ್ಟೆ ಮಡಚಬೇಕು. ಬೆಡ್ರೂಮ್ ಮಕ್ಕಳು ಮಲಗಿದ್ರೆ ಅವ್ರು ಎದ್ದೇಳೋ ತನಕ ಏನು ಕ್ಲೀನ್ ಆಗೋದೇ ಇಲ್ಲ. ಸೊ ಅವ್ರಿಗೆ ಎದ್ದೇಳೋ ತನಕ ಕಾಯಲೇಬೇಕಾಗತ್ತೆ. ಸೊ ಅವ್ರು ಎದ್ಬಿಟ್ಟಿದ್ದಾರೆ. ಇವಾಗ ಬೆಡ್ಡನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೆಡ್ಶೀಟ್ ಎಲ್ಲ ಮಡಚಿ ಆಮೇಲೆ ಬಟ್ಟೆನೆಲ್ಲ ಮಡಚಿ ಇಟ್ಕೊಳ್ತಾ ಇದ್ದೀನಿ. ಬಟ್ಟೆ ಎಲ್ಲ ಡೈಲಿ ಅದೇ ಎಲ್ಲರೂ ಸಂಜೆ ಮಾಡಿಸ್ತಾರೆ. ಊರಲ್ಲಿ ಏನಾಗುತ್ತೆ ಅಂದರೆ ಬಿಸಿಲೆಲ್ಲ ತುಂಬ ಚೆನ್ನಾಗಿರುತ್ತೆ, ಜಾಗ ಚೆನ್ನಾಗಿರುತ್ತೆ. ಸೊ ಬಟ್ಟೆ ಅದೇ ದಿನ ಒಣಗಿಬಿಡುತ್ತೆ. ನಾವು ಎಷ್ಟು ಬೆಳಿಗ್ಗೆ ಒಣಗಿಸಿದ್ರು ಕೂಡ ಬಟ್ಟೆ ಅದೇ ದಿನ ಅಂತೂ ಒಣಗೋದೇ ಇಲ್ಲ. ನೆಕ್ಸ್ಟ್ ದಿನ ಒಂದೊಂದು ಸಲ ಅದು ಕೂಡ ಇಲ್ಲ. ನಾನು ಆವಾಗಲೇ ತೋರಿಸ್ದಾಗೆ ನೆಕ್ಸ್ಟ್ ದಿನ ಕೂಡ ಮಧ್ಯ ಬಟ್ಟೆ ಹಾಕಿಬಿಡ್ತೀನಿ, ಅದಾದಮೇಲೆ ಒಣಗುತ್ತೆ. ಸೊ ಇವಾಗ ಕೇಕ್ ಕೂಡ ಬೇಕಾಗಿದೆ. ಸಾರೇನು ರೆಡಿಯಾಗಿದೆ. ನಾನು ಹೆಸರು ಕಾಳು ಕೂಡ ನೆನೆಸಿದ್ದೆ ಸಾರು ಮಾಡೋಣ ಅಂಥೇಳಿ. ಆದರೆ ಬೇಳೆ ಸಾರು ಇತ್ತಲ್ವ, ಮತ್ತು ಕೇಕ್ ಕೂಡ ಮಾಡಬೇಕಿತ್ತು, ಅದಕ್ಕೆ ಸಾರು ಮಾಡೋದಕ್ಕೆ ಹೋಗಲಿಲ್ಲ. ಇವಾಗ ಕೇಕ್ ಮಾಡ್ತಾಯಿದ್ದೀನಿ. ಅಮ್ಮ ಮನೇಲಿದ್ದಿದ್ರೆ ನಾನು ತುಂಬ ಡಿಸೈನೆಲ್ಲ ತಲೆಯಲ್ಲಿ ಇಟ್ಕೊಂಡು ಕೇಕ್ ಮಾಡ್ತಾಯಿದ್ದೆ. ಹೋದ ಸಲ ಕೂಡ ಇವರು ಟೀಚರ್ಸ್ ಡೇಗೆ ನನ್ನ ಹತ್ರ ಕೇಕ್ ತೊಗೊಂಡಿದ್ರು. ಆವಾಗ ಕೂಡ ನಾನು ತುಂಬ ಯುನೀಕಾಗಿ ಕೇಕ್ ಮಾಡಿ ಕೊಟ್ಟಿದ್ದೆ. ಅಂದರೆ ಸ್ಪೆಷಲಾಗಿ ಡಿಸೈನ್ ಎಲ್ಲ ಇರುತ್ತೆ ಟೀಚರ್ಸ್ ಡೇ ಸ್ಪೆಷಲಾಗಿ. ಬಟ್ ಇವಾಗ ಏನಾಗುತ್ತೆ, ನನಗೆ ಹುಡ್ಕೋಷ್ಟು ಕೂಡ ಪುರ್ಸೋತಿರೋದಿಲ್ಲ. ಸೊ ಚಾಕ್ಲೇಟ್ ಫ್ಲೇವರ್ ಅಂತ ಹೇಳಿದರು. ಅವ್ರೇನು ಡಿಸೈನ್ ಏನು ಶೇರ್ ಮಾಡಲಿಲ್ಲ. ಶೇರ್ ಮಾಡಿದ್ದಿದ್ರೆ ಈಸಿ ಆಗ್ತಾಯಿತ್ತು. ಸೊ ನಾನು ಅದೇ ರೀತಿಯಾಗಿ ಡಿಸೈನಲ್ಲಿ ಮಾಡ್ತಾಯಿದ್ದೆ. ಬಟ್ ಶೇರ್ ಮಾಡದೇ ಇರೋದ್ರಿಂದ ನಾನೇನು ಡಿಸೈನ್ ಮಾಡಲಿಲ್ಲ. ಸಿಂಪಲ್ಲಾಗಿ ಕೇಕ್ ಮಾಡ್ತಾಯಿದ್ದೀನಿ. ಇನ್ನೊಂದು ಕೇಕ್ ಕೂಡ ಬೇಕ್ ಮಾಡಿ ಆಯಿತು. ಸೊ ಎರಡು ಒಟ್ಟೊಟ್ಟಿಗೆ ಮಾಡ್ತಾಯಿದ್ದೀನಿ. ಏನು ಮನಸ್ಸಿಗೆ ಯಾವ ರೀತಿ ಚಾಕ್ಲೇಟ್ ಡಿಸೈನ್ ಬರುತ್ತೋ ಅದು ಒಂದೇ. ಆರ್ಡರ್ ಬಂದಿದ್ದು ಒಂದು ಕೇಕ್ ಮಾತ್ರ. ಇನ್ನೊಂದು ಕೇಕ್ ಅವ್ರಿಗೆ ಅಂದರೆ ನನ್ನ ಮಗಳ ಕಡೆಯಿಂದ ಗಿಫ್ಟಾಗಿ ಕೊಡ್ತಾಯಿದ್ದೀನಿ. ಸೊ ಎರಡೂ ಕೇಕ್ ರೆಡಿ ಆಯಿತು. ಅದು ಚಾಕ್ಲೇಟ್ ಹಾಕಿದ್ದು ನಾನು ಆರ್ಡರ್ ಕೊಡ್ತಾಯಿದ್ದೀನಿ. ಇದು ನನ್ನ ಮಗಳು ಎಲ್ಲಿಗೆ ಒಂದು ಕೇಕ್ ರೆಡಿ ಇದೆ, ಒಂದು ಆ್ಯಕ್ಚುಲಿ ಆಲ್ರೆಡಿ ಕೊಟ್ಟಾಯಿತು. ಇದು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಹೊರಗಡೆ ಬಂದಮೇಲೆ ಚೆನ್ನಾಗಿ ಫೋಟೋ ತೆಗೆದು ಹಾಕ್ಬಿಡ್ತೀನಿ. ಇದು 3ನೇ ಕೇಕ್ ಮತ್ತೆ ಇಟ್ಟಿದ್ದೀನಿ. ಮಗನಿಗೆ ಊಟ ಮಾಡಿಸಿದ್ದೀನಿ. ಇವಾಗ ಅವನು ಉಳಿಸಿದ್ದಾನೆ, ಅದನ್ನ ಹಾಗೆ ಇಟ್ಟಿದ್ದೀನಿ. ನಾನು ಊಟ ಮಾಡಬೇಕು. ಸ್ವಲ್ಪ ಕ್ರೀಮ್ ಉಳಿದಿತ್ತು. ನನ್ನ ಹಸ್ಬೆಂಡ್ಗೂ ಕೇಕ್ ಬೇಕು ಅಂತ ತುಂಬಾನೇ ಹೇಳ್ತಾ ಇದ್ರು. ಅದಕ್ಕೋಸ್ಕರ 3ನೇ ಕೇಕನ್ನು ಇಟ್ಟಿದ್ದೀನಿ. ಇವಾಗ ನಾನು ಊಟ ಮಾಡ್ಕೊಳ್ತೀನಿ, ಅದು ಬೇಯೋಷ್ಟರಲ್ಲಿ. ನಿನ್ನೆ ನಾನು ಆಲೂಗಡ್ಡೆ ಪೋಡಿ ಮಾಡಿದ್ದೆ. ಸೊ ಸ್ವಲ್ಪ ಆಲೂಗಡ್ಡೆ ಇಟ್ಕೊಂಡಿದ್ದೆ ನನಗೆ ಮಧ್ಯಾಹ್ನಕ್ಕಾಗುವಷ್ಟು. ಇವಾಗ ಇದನ್ನ ಡೀಪ್ ಫ್ರೈ ಸುಮ್ಮನೆ ಯಾಕಂತೇಳಿ ಶಾಲೋ ಫ್ರೈ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಬರುತ್ತೆ. ಕಡಲೆ ಹಿಟ್ಟು ಹಾಕಿ ಶಾಲೋ ಫ್ರೈ ಮಾಡಿದ್ರೆ ಪ್ಲೇನ್ ಆಗಿ ಮಾಡ್ತೀನಿ ನಾನು, ಅದು ತುಂಬ ಚೆನ್ನಾಗಿರುತ್ತೆ. ಇದು ಕಡಲೆ ಹಿಟ್ಟು ಹಾಕಿ ಇಟ್ಟಿದ್ದೀನಿ. ಮತ್ತೆ ಸುಮ್ಮನೆ ನಿನ್ನೆ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದು, ಇವತ್ತು ಕೂಡ ಯಾಕಂತೇಳಿ ಮತ್ತೆ ಕಡಲೆ ಹಿಟ್ಟು ಉಳಿದು ಬಿಟ್ಟಿದೆ. ಆಲೂಗಡ್ಡೆ ಇಷ್ಟೇ ಇದೆ. ನಾನು ಅನ್ಕೊಂಡೆ ಆಲೂಗಡ್ಡೆ ತುಂಬ ಇದೆ. ಇದಕ್ಕೆ ಏನು ಮಾಡೋದು ಇನ್ನು ಯೋಚನೆ ಮಾಡ್ತಾ ಇದ್ದೀನಿ. ಮತ್ತೆ ಇದು ಕೂಡ ಕಡಿಮೆ ಆಗುತ್ತೆ. ಚಿನ್ನು ಸ್ವಲ್ಪ ಆಲೂಗಡ್ಡೆ ತಿಂದ್ರೆ ನಾನು ಊಟ ಮಾಡುವಾಗ ನಂಚ್ಕೊಳ್ಳೋದಕ್ಕೆ ಏನೂ ಇರೋದಿಲ್ಲ. ಅನ್ನ ಮತ್ತೆ ಸಾರು ಮಾತ್ರ ಇದೆ ಅಲ್ವಾ. ಕ್ಯಾಪ್ಸಿಕಮ್ ಅಥವಾ ಈರುಳ್ಳಿ ಇಲ್ಲ ಇನ್ನೊಂದು ಆಲೂಗಡ್ಡೆ ಕಟ್ ಮಾಡಿ ಹಾಕ್ಬಿಡ್ತೀನಿ. ಏನಾದ್ರೂ ಒಂದು ಮಾಡ್ತೀನಿ ಇದ್ರದ್ದು. ಇದಕ್ಕೆ ಇವಾಗ ಸ್ವಲ್ಪ ಆಲೂಗಡ್ಡೆ ಕಟ್ ಮಾಡಿ ಹಾಕೊಂಡಿದ್ದೀನಿ. ಅವನು ಅಳ್ತಾ ಇದ್ದಾನೆ. ಮಳೆ ತುಂಬಾನೇ ಬರ್ತಾ ಇದೆ ಬೆಳಿಗ್ಗೆಯಿಂದ ನಾನ್ ಸ್ಟಾಪ್ ಆಗಿ. ಸದ್ಯಕ್ಕೆ ಇವತ್ತು ಶಾಲೆ ರಜೆ ಇತ್ತು, ಇಲ್ಲಾಂದ್ರೆ ಎಷ್ಟು ಜೋರ್ ಮಳೆ ಅಂತ ಹೇಳಿದ್ರೆ ಅಲ್ಲಿ ಕೆಳಗಡೆ ಗಾರ್ಡನ್ ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟಿದೆ. ಶಾಲೆ ರಜೆ ಇರ್ಲಿಲ್ಲ ಅಂದ್ರೆ ಇವನ್ನ ಎತ್ಕೊಂಡು ಕೊಡೆ ಬ್ಯಾಗ್ ಇಷ್ಟು ಜೋರ್ ಮಳೆಯಲ್ಲಿ ತುಂಬಾನೇ ಸುಸ್ತಾಗ್ತಾ ಇತ್ತು. ಪುಣ್ಯಕ್ಕೆ ಶಾಲೆ ರಜೆ ಇತ್ತು. ಅವಳು ಇವಾಗ ಅಲ್ಲಿ ಟ್ಯೂಷನ್ಗೆ ಹೋಗಿದ್ದಾಳೆ. ಇದೇನಾಗಿದೆ ಅಂತ ನೋಡೋಣ. ಗ್ಯಾಸ್ ಫಾಸ್ಟ್ ಆಯ್ತು. ಸ್ವಲ್ಪ ಗ್ಯಾಸನ್ನು ಫಾಸ್ಟ್ ಆಗಿ ಇಟ್ಬಿಟ್ಟಿದೆ. ಊಟ ಎಲ್ಲ ಆಯಿತು. ಊಟ ಆದ ನಂತರ ಈ ಕೇಕ್ ಕೂಡ ಹೊರಗಡೆ ತೆಗೆದು ಬಾಕ್ಸ್ ಒಳಗಡೆ ಹಾಕಿ ಇಟ್ಬಿಡ್ತೀನಿ. ಅವ್ರು 3 ಗಂಟೆ ಹಾಗೆ ಬರ್ತೀನಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಮಲ್ಕೊಳ್ಳೋಣ ಅಂಥೇಳಿ ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಎಲ್ಲ ಮಾಡೇನೆ ಇಟ್ಟಿದ್ದೆ. ಬಂದ ತಕ್ಷಣ ಕೊಟ್ಬಿಡೋಣ ಅಂಥೇಳಿ. ಆದರೆ ಮಲ್ಕೊಳ್ಳೋದಕ್ಕಾಗಲಿಲ್ಲ. ಮಗ ಮಲ್ಕೊಳ್ಳೋದೇ 2-2:30 ಮಾಡಿಬಿಟ್ಟ. ಅಷ್ಟರಲ್ಲಿ ಕೇಕ್ಗೆ ಅವ್ರು ಬಂದುಬಿಟ್ರು. ಸೊ ಕೇಕ್ ಕೊಟ್ಟಾದ ನಂತರ ಮಗ ಎದ್ಬಿಟ್ಟ. ಮಲ್ಕೊಳ್ಳೋದಕ್ಕೆ ಆಗಲಿಲ್ಲ ಇವತ್ತು. ಮತ್ತೆ ಸಂಜೆ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಕೆಲಸ ಇವತ್ತು ರಜೆ ಇತ್ತು ಮಗಳಿಗೆ. ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ. ಮಗಳು ಕೂಡ ಮನೆಯಲ್ಲೇ ಇದ್ದರು. ಟಿ ವಿ ನೋಡಿಕೊಂಡು ಕೆಲಸ ಮಾಡ್ತಾಯಿದ್ದೆ.
ಇವಾಗ ನೆಕ್ಸ್ಟು ಮನೆಯಲ್ಲಿ ಕೇಕ್ ಕಟಿಂಗ್ ಮಾಡ್ತಾಯಿದ್ದೀವಿ. ಸಿಂಪಲ್ಲಾಗಿ ಕ್ರೀಮ್ ಹಾಕಿ ಕೇಕ್ ಮಾಡಿದ್ದೆ, ತುಂಬ ಡಿಸೈನ್ ಏನು ಮಾಡಲೇ ಇಲ್ಲ. ಮಗ ಓಡ್ಬಿಟ್ಟಿದ್ದಾನೆ ಒಳಗಡೆ ತರ್ತೀನಿ ಅಂತೇಳಿ. ನೋಡಿದ್ರೆ ಪ್ಲೇಟ್ ತೊಗೊಂಡು ಬರೋದಕ್ಕೆ ಹೋಗಿದ್ದೆ ಕೇಕ್ ಕಟ್ ಮಾಡೋದಕ್ಕೆ. ಸೊ ಕೇಕ್ ಕಟ್ ಮಾಡಿ ನಾನು ಒಳಗಡೆ ಹೋಗ್ತಾ ಇದ್ದೆ ಅಷ್ಟೇ, ಹೋಗಿ ಹೊರಗಡೆ ನೋಡುವಷ್ಟರಲ್ಲಿ ಕೇಕ್ ಖಾಲಿ ಆಗಿಬಿಟ್ಟಿತ್ತು. ಸೊ ಒಳಗಡೆ ಇವತ್ತು ಏನು ಅಡುಗೆ ಮಾಡೋದು ಅಂಥೇಳಿ ನಾನು ದಹಿ ಕಡಿ ಮಾಡೋಣ ಅಂಥೇಳಿ ಮೊಸರು, ಕಡಲೆ ಹಿಟ್ಟು ಆಮೇಲೆ ಅರಿಶಿಣ ಹಾಕಿಬಿಟ್ಟು ಒಂದು ಸಲ ರುಬ್ಕೊಂಡು ಬಿಡ್ತೀನಿ. ಸೊ ಅಲ್ಲಿ ರುಬ್ಬಿ ಬರುವಷ್ಟರಲ್ಲಿ ನೋಡ್ತೀನಿ ಕೇಕ್ ಪ್ಲೇಟಲ್ಲಿ ಮಾಡಿದ್ದೆ. ನಾನು ಏನು ಬೇಯಿಸಿಡ್ಲಿಲ್ಲ, ಮನೆಗಲ್ವ, ಅದಕ್ಕೋಸ್ಕರನೇ ಪ್ಲೇಟ್ ಕ್ಲೀನ್ ಮಾಡಿ ತಂದು ಕೊಡ್ತಾ ಇದ್ದಾರೆ ಅಪ್ಪ ಮಕ್ಕಳು. ಸೊ ಇವಾಗ ನಾನಿಲ್ಲಿ ಮೊಸರು ಸಾರನ್ನ ಮಾಡ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗು, ಆಮೇಲೆ ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಡ್ತೀನಿ. ಇದರಷ್ಟು ಈಸಿಯೆಸ್ಟ್ ಸಾರು ಯಾವುದೇ ಇಲ್ಲ ಅಂತ ಹೇಳ್ಬೋದು. ಮತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇವಾಗ ರುಬ್ಕೊಂಡಿದ್ದೀನಿ ನೋಡಿ. ಕಡಲೆ ಹಿಟ್ಟು ರುಬ್ಕೊಳ್ಬೇಕಂತ ಹೇಳಿದ್ರೆ ಒಂದು ಸಲ ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಏನು ಬೇಡ, ಎಲ್ಲ ಮಿಕ್ಸ್ ಆಗೋಷ್ಟರಲ್ಲಿ. ಇದನ್ನು ಇವಾಗ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಅರಿಶಿಣ ಕೂಡ ಹಾಕ್ಕೊಳ್ಳಿ, ನೀರು ಬೇಕಾದಷ್ಟು ನೀರನ್ನು ಹಾಕ್ಕೊಂಡ್ಬಿಡಿ. ಇದು ಸ್ವಲ್ಪ ಥಿಕ್ಕೇ ಆಗಿಬಿಡುತ್ತೆ, ನೀರೇನು ಇರೋದಿಲ್ಲ. ಸೊ ಇವಾಗ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಒಂದು ಕುದಿ ಬಂದರೆ ಸಾಕಾಗುತ್ತೆ, ಜಾಸ್ತಿ ಏನಿಲ್ಲ. ಸೊ ಈ ಸಾರಂತೂ ಸಖತ್ ಚೆನ್ನಾಗಿರುತ್ತೆ. ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡ್ಬಿಡಿ. ಮೊಸರು ಸಾರು ರೆಡಿ ಆಗುತ್ತೆ. ಯಾವಾಗಾದರೂ ಏನು ಮಾಡೋಣ ಅಂತ ಅನಿಸ್ದಾಗ ಮೊಸರು ಕಡಲೆ ಹಿಟ್ಟು ಮನೆಯಲ್ಲಿದ್ದರೆ ಇದನ್ನು ಮಾಡಿಬಿಡಿ, ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಇವಾಗ ಪಲ್ಯ ಮಾಡ್ತೀನಿ. ಅದೇ ಮೊಳಕೆ ಕಟ್ಟಿದ್ದೀನಿ ನೋಡಿ, ಅದರದ್ದು ಪಲ್ಯ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಸಾರು ರೆಡಿ ಆಯಿತು. ನಾನು ನಿನ್ನೆನೇ ನೆನೆ ಹಾಕಿದ್ದೆ. ಸೊ ಇದು ಆಲ್ಮೋಸ್ಟ್ ನೆಂದು ಬಿಟ್ಟಿದೆ, ತುಂಬ ಜಾಸ್ತಿ ನೆನೆ ಹಾಕಿಬಿಟ್ಟೆ. ನಾನು ಎಣಿಸಿದ್ದು ಬೆಳಿಗ್ಗೆ ಇದ್ರ ತಿಂಡಿ ಮಾಡೋಣ ಅಂಥೇಳಿ. ನಾವು ಕಿಚಡಿ ಮಾಡ್ತೀವಿ, ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ, ಅಕ್ಕಿ ಕೂಡ ಹಾಕ್ಬೋದು, ಇಲ್ಲ ಹಾಕ್ದೇನೂ ಇರ್ಬೋದು. ಬಟ್ ಬೆಳಿಗ್ಗೆ ಮಾಡಲಿಲ್ಲ, ಮಧ್ಯಾಹ್ನ ಕೂಡ ಸಾರೇನು ಮಾಡಲಿಲ್ಲ, ಸಂಜೆ ಇವಾಗ ಮಾಡ್ತಾಯಿದ್ದೀನಿ. ಅದಾದಮೇಲೆ ಟಿ ವಿ ನೋಡಿಕೊಂಡು ಕೆಲಸ ಮಾಡ್ತೀನಿ. ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡಿ